ನಿನ್ನೆ ದಿವಸ ಮಾನ್ಯ KRS ಪಕ್ಷದ ಮುಖ್ಯಸ್ಥರು ರಾಜ್ಯಾಧ್ಯಕ್ಷರು ಮಾನ್ಯ ಶ್ರೀ ರವಿಕೃಷ್ಣ ರೆಡ್ಡಿ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ತುಮಕೂರಲ್ಲಿ. ಅವರಿಗೆ ಪಾಪ ನನಗನ್ಸುತ್ತೆ ಮಾಹಿತಿಯ ಕೊರತೆ, ಅದರಲ್ಲಿ ನಾನು ನೋಡಿದೆ, ಅವರ ಪತ್ರಿಕಾಗೋಷ್ಠಿಯನ್ನು ನೋಡಿದೆ, ಮಾಹಿತಿ ಕೊರತೆ ಬಹಳಷ್ಟು ಇದ್ದಂಗೆ ಕಾಣುತ್ತೆ. ಅವರು ನನ್ನ ಮೇಲೆ ವೈಯಕ್ತಿಕವಾಗಿ ಟೀಕೆಯನ್ನು ಮಾಡಿದ್ದಾರೆ, ಅಸಮರ್ಥ ಅಂತ ಹೇಳಿದ್ದಾರೆ. ಅದೆಲ್ಲ ಹೇಳಲಿ, ಅವರು ಹೇಳೋದ್ರಲ್ಲಿ ನಾನೇನು ಅದನ್ನು ಅಬ್ಜೆಕ್ಷನ್ ಮಾಡೋದಕ್ಕೆ ಹೋಗೋದಿಲ್ಲ. ನನ್ನ ಅಸಮರ್ಥತೆ ಸಮರ್ಥತೆ ಇದೆಲ್ಲ ನಮಗೆ ಜನ ತೀರ್ಮಾನ ಮಾಡ್ತಾರೆ ಅಥವಾ ವ್ಯವಸ್ಥೆ ತೀರ್ಮಾನ ಮಾಡುತ್ತೆ. ಅದ್ರ ಬಗ್ಗೆ ನಾನು ಟೀಕೆ ಮಾಡೋಕ್ಕೂ ಹೋಗೋದಿಲ್ಲ. ಆದರೆ ತುಮಕೂರಿಗೆ ಬಂದು ತುಮಕೂರಿನ ಅನೇಕ ವಿಚಾರಗಳನ್ನು ಮಾತಾಡಿದ್ದಾರೆ, ಅಭಿವೃದ್ಧಿಗಳ ವಿಚಾರ ಮಾತಾಡಿದ್ದಾರೆ, ವೈದ್ಯಕೀಯ ಕಾಲೇಜು, ಸರ್ಕಾರಿ ವೈದ್ಯಕೀಯ ಕಾಲೇಜಿನ ವಿಚಾರ ಮಾತಾಡಿದ್ದಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ ನಾವು ತುಮಕೂರಿನಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಅನ್ನೋದನ್ನು ಮುಂದಿನ ದಿನದಲ್ಲಿ ನಾನು ಒಂದು ಒಂದು ಹ್ಯಾಂಡ್ಔಟ್ಸ್ನೇ ಬಿಡುಗಡೆ ಮಾಡ್ತೇನೆ. ಯಾಕೆಂದರೆ ನೋಡಿ, ವೈದ್ಯಕೀಯ ಕಾಲೇಜನ್ನು, ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೇನೆ ನಾವು ಇವತ್ತು 130 ಕೋಟಿ ರೂಪಾಯಿ ಆಸ್ಪತ್ರೆಯನ್ನು, ಹಳೆ ಆಸ್ಪತ್ರೆಯನ್ನು ಹೊಡೆದು ಕಟ್ಟೋದಕ್ಕೆ ಹೊರಟಿದ್ದೀವಿ. ಆಮೇಲೆ ಆ ದುಡ್ಡು ಕೂಡ ಸೆಪ್ಮೀಸಲ್ಲಿ ಬಂದಿದೆ. ಏನೋ ಅವರು ಹೇಳಿದ್ದಾರೆ, ಅದನ್ನು ಹಣನೇ ಉಪಯೋಗ ಮಾಡಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ 3 ತಾಲೂಕು, ಚಿಕ್ಕನಾಯಕನಹಳ್ಳಿ, ಆಮೇಲೆ ತಿಪ್ಟೂರು, ಗುಬ್ಬಿ, 3 ಮೈನಿಂಗ್ ತಾಲೂಕು ಅಂತ. ಆ ಮೈನಿಂಗ್ ತಾಲೂಕಲ್ಲಿ ದುಡ್ಡೇ ಖರ್ಚು ಮಾಡಿಲ್ಲ ಅಂತ 100 ಕೋಟಿ ರೂಪಾಯಿ ಈಗಾಗಲೇ ಅಪ್ರೂವಲ್ ಮಾಡಿ ಆ ಸೆಪ್ಮೀಸ್ ಇದರದ್ದು ಅಧ್ಯಕ್ಷರಿದ್ದಾರಲ್ಲ ಮಾನ್ಯ ಜಸ್ಟಿಸ್ ಸುದರ್ಶನ್ ರೆಡ್ಡಿ ಅವರು ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ. ಆ ಕೆಲಸಗಳು ನಡೀತಾ ಇದೆ. ಅದು ಆಯಾಯ ಕ್ಷೇತ್ರದ ಶಾಸಕರೇ ತೀರ್ಮಾನ ಮಾಡಿದ್ದಾರೆ, ನಮ್ಮ ಕ್ಷೇತ್ರಕ್ಕೆ ಏನು ಬೇಕು ಅನ್ನೋದು ತೀರ್ಮಾನ ಮಾಡಿದ್ದಾರೆ. ಆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅವರು. ಎಜುಕೇಷನ್ಗೆ, ಹೆಲ್ತ್ಗೆ, ರೂರಲ್ ಡೆವಲಪ್ಮೆಂಟ್ಗೆ, ಫಾರೆಸ್ಟ್ಗೆ ಅಂದರೆ ಎನ್ವಿರಾನ್ಮೆಂಟಲ್ ಇದಕ್ಕೆ ಈ ರೀತಿ ಗೈಡ್ಲೈನ್ಸನ್ನು ಕೊಟ್ಟು ಆ ಗೈಡ್ಲೈನ್ಸಿನ ಒಳಗಡೆನೇ ಹಣ ಖರ್ಚು ಮಾಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಮಾಡಿದ್ದಾರೆ ಆ 3 ತಾಲೂಕು. ನಾನು ಅವರಿಗೆ ಪರ್ಸನಲಾಗಿ ಭೇಟಿ ಮಾಡಿ ನೋಡಿ, ಆರೋಗ್ಯದ ದೃಷ್ಟಿಯಿಂದ, ಶಿಕ್ಷಣದ ದೃಷ್ಟಿಯಿಂದ ಜಿಲ್ಲೆನೇ ಒಂದು ಯೂನಿಟ್ ಅಂತ ತಗೊಳ್ಳಿ. ಬರೀ 2,000 ಕೋಟಿನ ತೊಗೊಂಡೋಗಿ ಬರೀ 3 ತಾಲೂಕಿಗೆ ಖರ್ಚು ಮಾಡಿದರೆ ಆವಾಗ ತಾರತಮ್ಯ ಆಗುತ್ತೆ, ಬೇರೆ ತಾಲೂಕುಗಳಿಗೆ ಡೆವಲಪ್ಮೆಂಟ್ ಆಗೋದಿಲ್ಲ. ಅದಕ್ಕೋಸ್ಕರ ನೀವು 2 ಕ್ಷೇತ್ರ ಅಂತೂ ಎಜುಕೇಷನ್ ಆ್ಯಂಡ್ ಹೆಲ್ತು ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳ್ಕೊಂಡಿದ್ದೆ. ಅವರು ಕೊಟ್ಟಿದ್ದಾರೆ. ಈಗ ಕೆಲಸಗಳು ಪ್ರಾರಂಭ ಆಗಿದ್ದಾವೆ, ಎಲ್ಲ 3 ಕ್ಷೇತ್ರದಲ್ಲೂ ಆಗಿದ್ದಾವೆ. ಈಗ ಜಿಲ್ಲೆ ಒಳಗೂ ಕೂಡ ಪ್ರಾರಂಭ ಆಗುತ್ತೆ. ಪಾಪ ಇವ್ರಿಗೆ ಯಾರೇನು ಹೇಳಿದ್ರೋ ಗೊತ್ತಿಲ್ಲ, ನಾವು ಸರ್ಕಾರಿ ಕಾಲೇಜ್ ಮಾಡೋದಕ್ಕೆ ಅಡ್ಡ 20 ಎಕರೆ ಭೂಮಿ ಆಗ ಹೊಸದಾಗಿ ಏನು ರಿಂಗ್ ರೋಡ್ ಬರುತ್ತೆ ಅಲ್ಲಿ ನಾವು ಈ ಕಾಲೇಜ್ ಮಾಡೋದಕ್ಕೆ ಕೂಡ ಹಾಸ್ಟೆಲ್ಸ್ಗಳು ಮುಂದಿನ ದಿನದಲ್ಲಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅಲ್ಲಿ ಜಾಗನ ಗುರುತಿಸಿದ್ದೀವಿ. ಈ ಆಸ್ಪತ್ರೆ ಆದರೆ 450 ಬೆಡ್ಡು ಆಸ್ಪತ್ರೆ ಆಗುತ್ತೆ. ಈಗಾಗಲೇ ಇನ್ನು ನಾವು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಕ್ಯಾನ್ಸರ್ ಆಸ್ಪತ್ರೆ, ಟ್ರಾಮಾ ಸೆಂಟರ್ ಇದೆಲ್ಲ ಸೇರಿದರೆ ಅದೊಂದು 300-400 ಬೆಡ್ ಆಗುತ್ತೆ. ಆಗ ನಮಗೆ ಮೆಡಿಕಲ್ ಕಾಲೇಜ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಪಾಪ ಅವ್ರಿಗೆ ಗೊತ್ತಿಲ್ಲ. ನಾವು ಅವ್ರಿಗೆ ಯಾರಿಗೂ ಹೇಳಕ್ಕೆ ಹೋಗಲಿಲ್ಲ. ಅದರಿಂದ ಅದು ಒಂದು ಭಾಗ. ಆಮೇಲೆ ಅನಾವಶ್ಯಕವಾಗಿ ಅಧಿಕಾರಿಗಳ ಮೇಲೆ ಆಪಾದನೆ ಮಾಡೋದನ್ನು ನಾನು ಟೀಕೆ ಮಾಡೋಕ್ಕೆ ಹೋಗಲ್ಲ. ಅವರಿಗೆ ರೈಟ್ಸ್ ಇದೆ, ಮಾಡಲಿ. ಅದಕ್ಕೆ ಜಿಲ್ಲಾಧಿಕಾರಿಗಳಿರ್ಬೋದು, SP ಅವರು ಇರ್ಬೋದು, ಇಡೀ ಜನಸಮುದಾಯಕ್ಕೆ ಗೊತ್ತಿದೆ ಏನು ಕೆಲಸ ಮಾಡಿದ್ದಾರೆ, ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ. ಇಲ್ಲ ಅವ್ರ ಮೇಲೆ ಸ್ಪೆಸಿಫಿಕ್ ಆಗಿ ಕರಪ್ಷನ್ ಚಾರ್ಜಸ್ ಇದ್ದರೆ ಅಥವಾ ಇನ್ನೇನಾದರೂ ಮ್ಯಾನಿಪುಲೇಟ್ ಮಾಡಿದರೆ ಅದನ್ನು ನಾವು ಸರ್ಕಾರ ಗಮನಿಸುತ್ತೆ. ಅದು ಬಿಡಿ, ಅದು ನೋಡಿ, ಯಾರೂ ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ. ಅವತ್ತು ಅವ್ರು ಬಂದರು. ಈಗ ನಾವು ಮಾಡಿದ್ದೇ ಅಹವಾಲನ್ನು ಸ್ವೀಕಾರ ಮಾಡೋಕ್ಕಲ್ವ. ಅವ್ರು ಬಂದು ಅಹವಾಲು ಕೊಟ್ಟಿದ್ರೆ ನಾವು ಯಾರು ಬೇಡ ಅಂತೀವಿ. ಅದಕ್ಕೆ ನಾನು 11 ಗಂಟೆಯಿಂದ 3:30ವರೆಗೂ ಕೂಡ ನಾನು ಕೂತ್ಕೊಂಡು ಅಲ್ಲಿ ಎಲ್ಲರ ಪ್ರತಿಯೊಬ್ಬರ ಅಹವಾಲನ್ನು ತಗೊಂಡ್ರೆ ಅವರು ಬಂದು ಕೊಡಬೇಕು. ಅವ್ರನ್ನ ಬೇಡ ಅಂತ ಯಾರಾದರೂ ಬೇಡ ಅಂತ ಹೇಳಿದ್ರೆ ಬಂದು ಏಕಾಏಕಿಯಾಗಿ ಅವರು ಬೇರೆ ಬೇರೆ ರೀತಿಯಲ್ಲಿ ಅವ್ರು ವರ್ತನೆ ಮಾಡಿದ್ದು. ಅಷ್ಟಕ್ಕೋಸ್ಕರ
ಆ ರೀತಿ ಘಟನೆ ನಡೀತೇ ವಿನಃ ಯಾರು ಉದ್ದೇಶಪೂರ್ವಕವಾಗಿ ಅವರನ್ನು ಟಾರ್ಗೆಟ್ ಮಾಡಿ ಮಾಡುವಂಥ ಕೆಲಸ ಯಾರಿಂದನೂ ಆಗಲಿಲ್ಲ. ಅವರು ಕೂಡ ಅದನ್ನು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಷ್ಟೇ ಕ್ಲಾರಿಫಿಕೇಶನ್. ನಾವು ಬಳ್ಳಾರಿಯಿಂದ ತಂದಂತ ಹಣನ ಯೂಸ್ ಮಾಡಿದ್ದೀವಿ ಅಂತ ಹೇಳಿದೆ ಲಾಸ್ಟ್ ಟೈಮ್. ಯಾರು? ಗಣಿ ಸ್ಪೆಷಲ್ ಆಗಿ ಫಂಡ್ ತಂದಿದೆ. ಅಲ್ಲ, ಬಳ್ಳಾರಿ ಅಲ್ಲ. ಬಳ್ಳಾರಿ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ತುಮಕೂರು ಜಿಲ್ಲೆ, ಈ 3 ಜಿಲ್ಲೆ ಗಣಿಯನ್ನ ನಡೆಯುತ್ತೆ. ಗಣಿ ಬಾಧಿತ ಅಂದರೆ ಗಣಿಯನ್ನ ಮಾಡ್ತಕ್ಕಂಥ ಇದು ಜಿಲ್ಲೆಗಳು. ಅಲ್ಲಿ ಅವರು ಸೆಸ್ ಕಲೆಕ್ಟ್ ಮಾಡ್ತಾರೆ. ಪ್ರತಿಯೊಂದು ಟನ್ನಿಗೆ ಸೆಸ್ ಕಲೆಕ್ಟ್ ಮಾಡ್ತಾರೆ. ಆ ಸೆಸ್ಸು ಒಂದು 20,000 ಕೋಟಿನ ಏನೋ ಆಗಿದೆ. ಅದನ್ನು ಆ 3-4 ಜಿಲ್ಲೆಗಳಿಗೆ ಹಂಚ್ತಾರೆ ಪ್ರಪೋರ್ಷನೇಟ್ ಆಗಿ. ಎಷ್ಟರ ಮಟ್ಟಿಗೆ ನಿಮ್ಮದು ಗಣಿ ನಡೆದಿದೆ ಅದನ್ನು ಪ್ರಪೋರ್ಷನೇಟ್ ಆಗಿ ಅವ್ರದ್ದೊಂದು ಕ್ಯಾಲ್ಕುಲೇಷನ್ ಇಟ್ಕೊಂಡಿದ್ದಾರೆ. ಅದ್ರ ಪ್ರಕಾರ ಕೊಡ್ತಾರೆ. ಈಗ ನಮಗೆ ಒಂದು 2,000 ಕೋಟಿನೋ 2,300 ಕೋಟಿನೋ ನಮಗೆ ಸಿಕ್ಕಿದೆ. ಅದನ್ನು 5 ವರ್ಷದಲ್ಲಿ ಖರ್ಚು ಮಾಡಬೇಕು. ಒಂದೇ ಸಾರಿ ಕೊಟ್ಬಿಡೋದಿಲ್ಲ. ನಮಗೆ ಅಷ್ಟೂ ಕೊಟ್ಬಿಟ್ರೆ ಪರವಾಗಿಲ್ಲ, ನಾವು ಖರ್ಚು ಮಾಡಿಬಿಡ್ತೀವಿ. ಆದರೆ ಕೊಡೋಂಗಿಲ್ಲ ಅವರು. ಅದಕ್ಕೆ ಒಬ್ಬ ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಅವರು ಜಸ್ಟಿಸ್ ಆಫ್ ಇಂಡಿಯಾ ಅವರನ್ನು ಅಧ್ಯಕ್ಷ ಸ್ಥಾನ ಕೊಟ್ಟು ಅವರಿಗೆ ನೇಮಕ ಮಾಡಿ ಕಮಿಟಿ ಮಾಡಿದರು. ಅವರು ತೀರ್ಮಾನ ಮಾಡ್ತಾರೆ. ನಾವು ಕೊಟ್ಟ ತಕ್ಷಣ ಅವರೇನಿದೆ. ಈಗ ನೋಡಿ, ನಿನ್ನೆ ನಾನು ಶಿರಾಕ್ಕೆ ಹೋಗಿದ್ದೆ. ಅಲ್ಲಿ ಆಸ್ಪತ್ರೆ ನೋಡಿದೆ. ಆಸ್ಪತ್ರೆಯಲ್ಲಿ ತುಮಕೂರಿಗಿನ್ನ ಹೆಚ್ಚು ಪೇಷಂಟ್ಸು ತುಮಕೂರು ಆಸ್ಪತ್ರೆಗಿನ್ನ ಶಿರಾದಲ್ಲಿ ನೋಡಿದೆ ನಾನು. ಆ ಕಾರಿಡಾರಲ್ಲೆಲ್ಲ ಮಲ್ಕೊಂಡು ಕುಂತ್ಕೊಂಡು ಭಾಳ ಜನ ಇದ್ದರು. ನನಗನ್ನಿಸ್ತು, ಏನಪ್ಪ ಇಷ್ಟೊಂದು ಇದಿದೆ, ಇನ್ನೊಂದು ಆಸ್ಪತ್ರೆಗೆ ಕಟ್ಟಿದರೆ ಒಳ್ಳೆಯದು. ನನಗೇನು ಮಾನ್ಯ ಜಯಚಂದ್ರ ಅವ್ರು ಏನು ಹೇಳಿಲ್ಲ. ನಾನೇ ಹೋದ್ರು. ಅವ್ರು ಇರಲಿಲ್ಲ ನನ್ನ ಜೊತೆ. ಇದ್ದಿದ್ರೆ ಹೇಳೋರೇನು. ಅವರು ಇರಲಿಲ್ಲ. ಆಗ ನಾನು ಅಂದ್ಕೊಂಡು ಬಂದು ನಮ್ಮ ಅಧಿಕಾರಿಗಳಿಗೆ ಹೇಳಿದೆ, ನೀವು ಈ ಸೆಪ್ನೀಸಲ್ಲಿ ಅದನ್ನು ಸೇರಿಸ್ಕೊಳ್ಳಿ, ಪ್ರಪೋಸಲ್ ಮಾಡಿ ಕಳ್ಸೋಣ. ಯಾಕೆಂದರೆ ನಮ್ಗೆ ಅವಶ್ಯಕತೆ ಇದೆ. ಆ ರೀತಿ ನಾವು ಏನು ಮಾಡ್ಬೋದು ಜಿಲ್ಲೆಗೆ ಅಂತ ನೋಡಿಕೊಂಡು ಮಾಡ್ತೇವೆ. ಈಗ ಸ್ಟೇಡಿಯಂ ಆಗಿದೆ ತುಮಕೂರು, ನಿಮಗೆ ಗೊತ್ತಿದ್ದು. ನಿಮಗೆ ಮಾಧ್ಯಮದವರು ತಮಗೆ ಗೊತ್ತಿದೆಯಲ್ಲ ಏನೇನು ಬೆಳವಣಿಗೆಗಳಾಗಿದ್ದಾವೆ. ನಾವೇನು ಏನು ಕದ್ದು ಮುಚ್ಚಿ ಮಾಡೋ ಅಂಥದ್ದು ಏನಿದೆ. ಆರೋಪ ಗಣಿಬಾಧಿತ ಹಣ ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ತಿಪ್ಟೂರು ಅದು ನಿಯಮ. ಸಿ, ದಟ್ ಈಸ್ ನಾಟ್ ಮೇಡ್ ಬೈ ಡಾಕ್ಟರ್ ಪರಮೇಶ್ವರ್. ಆ ಕಾನೂನನ್ನು ಮಾಡಿರ್ತಕ್ಕಂಥವ್ರು ಎಲ್ಲಿ ಗಣಿಯನ್ನು ಮಾಡ್ತೀರಿ ಅಲ್ಲಿ ಪರಿಸರ ಹಾಳಾಗಿದೆ, ಡಸ್ಟ್ ಬರುತ್ತೆ, ಗಿಡಗಳು ಕತ್ತರಿಸಿರ್ತಾರೆ, ಪರಿಸರ ಹಾಳಾಗಿದೆ. ಅದನ್ನು ಮತ್ತೆ ರೆಜ್ಯುಮಿನೇಟ್ ಮಾಡಬೇಕು ಅಂತೇಳಿ ಆ ಕ್ಷೇತ್ರಕ್ಕೆ ಮಾತ್ರ ಹಣ ಕೊಡಬೇಕು ಅಂತ ಕಾನೂನು ಮಾಡಿದ್ದಾರೆ. ನಾವೆಲ್ಲ ಮಾಡಿರೋ, ಕೇಂದ್ರ ಸರ್ಕಾರ ಮಾಡಿದ್ರು. ಅದನ್ನು ಎಲ್ಲೋ ಒಂದು ಕಡೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಯಾವುದು ಪ್ರಯಾರಿಟಿ ಏರಿಯಾ, ಹೆಲ್ತ್ ಪ್ರಯಾರಿಟಿ ಏರಿಯಾ, ಎಜುಕೇಷನ್ ಈಸ್ ಪ್ರಯಾರಿಟಿ ಏರಿಯಾ. ಅದಕ್ಕೆ ನಾನೇ ಹೋಗಿ ಖುದ್ದಾಗಿ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನಮ್ಮ ಜಿಲ್ಲೆಗೆಲ್ಲ ಕೊಡಿ. ಇವೆರಡಕ್ಕೆ ಮಾತ್ರ, ಬೇರೆದಕ್ಕೆ ಕೊಡಬೇಡಿ. ರಸ್ತೆ ಮಾಡೋಕ್ಕೆ ಅದಕ್ಕೆಲ್ಲ ಕೊಡಬೇಡಿ. ಎಜುಕೇಷನ್, ಹೆಲ್ತಿಗೆ ಇಡೀ ಜಿಲ್ಲೆನ ಒಂದು ಯೂನಿಟ್ ಅಂತ ಮಾಡಿ ಅಂತ ನಾನು ಪರ್ಸನಲಿ ಐ ರಿಕ್ವೆಸ್ಟೆಡ್ ದಿ ಹಾನರಬಲ್ ಜಸ್ಟಿಸ್. ಅವರು ಒಪ್ಪಿದ್ರು. ಗೊತ್ತಿಲ್ಲಪ್ಪ ನನಗೆ. ಯಾವ ಉದ್ದೇಶಕ್ಕೆ ಅವರು ಆ ರೀತಿ ಮಾತಾಡಿದಾರೋ ಗೊತ್ತಿಲ್ಲ. ನನ್ನ ಕ್ಲಾರಿಫಿಕೇಶನ್ ಇಷ್ಟೇ. ನಾವು ಯಾರಿಗೂ ವೈಯಕ್ತಿಕವಾಗಿ ಯಾರನ್ನು ಕೂಡ ನಾವು ಟಾರ್ಗೆಟ್ ಮಾಡಿ ಅಥವಾ ಅವರಿಗೆ ಇದು ಮಾಡಬೇಕು ಅಂತ ಅನ್ನೋ ಉದ್ದೇಶ ನನಗಂತೂ ಇಲ್ಲ. ನಾನು ಕೂಡ ಇಷ್ಟು ವರ್ಷ ರಾಜಕಾರಣದಲ್ಲಿ ಬಂದಿದ್ದೇನೆ. ಆಗಲಿ, ನನ್ನ ಮೇಲೆ ಮಾಡೋದಕ್ಕೆ ಅವ್ರಿಗೆ ಕಾರಣ ಇದ್ದರೆ ಮಾಡಲಿ. ಅದಕ್ಕೆ ಅದನ್ನು ನೋಡೋಣ, ಅದೇನು ಅಂತ ಅದಕ್ಕೆ ಉತ್ತರ ಕೊಡೋಣ. ಆದರೆ ಅನವಶ್ಯಕವಾಗಿ ಮಾಡ್ತಕ್ಕಂಥದ್ದು ಸರಿ.